ಪ್ರೇಮದ ಹೃದಯದಲ್ಲಿ ಅರಳಿದ ಹೂ ಭಾಗ 16. ಮೀರಾ ರುದ್ರನಿಗೆ ಬ್ರೇಕ್ಫಾಸ್ಟ್ ಮಾಡಿಸದಿದ್ದಾಗ ರುದ್ರ ಅವಳಿಗೆ ಕೀಟಲೆ ಮಾಡುತ್ತಿದ್ದನು. ಇದನ್ನು ನೋಡಿದ ಅವಳು ಸುಮ್ಮನೆ ತಿನ್ನಿ ಎಂದು ಸ್ಪೂನನ್ನು ಅವನ ಮುಂದೆ ಇಟ್ಟಳು. ರುದ್ರ ಅವಳ ಕೈಯಿಂದ ತಿಂಡಿ ತಿನ್ನುತ್ತಿದ್ದನು. ಆದರೆ ಅವನ ದೃಷ್ಟಿ ಸಂಪೂರ್ಣ ಅವಳ ಮೇಲೆಯೇ ಇತ್ತು. ಮೀರಾಳಿಗೆ ಅವನ ಕಣ್ಣೋಟ ತಾಳಲಾಗದೆ ಪದೇ ಪದೇ ದೃಷ್ಟಿ ತಗ್ಗಿಸುತ್ತಿದ್ದಳು. ಅಷ್ಟರಲ್ಲಿ ರೂಮ್ ಡೋರ್ ಸಡನ್ ಆಗಿ ತೆರೆಯಿತು. ಒಳಗೆ ಬಂದ ಶೌರ್ಯ ಮತ್ತು ಇಶಿಕಾ ಮೀರಾ ರುದ್ರನಿಗೆ ತಿನ್ನಿಸುತ್ತಿದ್ದ ದೃಶ್ಯ ನೋಡಿ ಅಲ್ಲೇ ನಿಂತರು. ಇಶಿಕಾ ಒಳಗೊಳಗೆ ಕೋಪದಿಂದ ಉರಿಯತೊಡಗಿದಳು. ಇಷ್ಟು ಬೇಗ ಹತ್ರ ಆಗ್ಬಿಟ್ರ ಎಂದು ಮನಸ್ಸಿನಲ್ಲಿ ಹಲ್ಲು ಕಡಿಯತೊಡಗಿದಳು. ಶೌರ್ಯನ ಮುಖದ ಹಾವಭಾವವೇ ಬದಲಾಯಿತು. ಒಂದು ಕ್ಷಣ ಅವನ ಹೃದಯಕ್ಕೆ ಏನೋ ಚುಚ್ಚಿದಂತಾಯಿತು. ಆದರೆ ಮುಂದಿನ ಕ್ಷಣವೇ ತನ್ನ ಭಾವನೆಗಳನ್ನು ಮರೆಮಾಚಿಕೊಂಡು ರುದ್ರನ ಹತ್ತಿರ ಓಡಿ ಬಂದನು. ಅಣ್ಣ, ಏನಾಯ್ತು ನಿನಗೆ? ಯಾರು ಹೊಡೆದಿದ್ದು? ನನಗೊಂದು ಕಾಲ್ ಮಾಡೋಕ್ಕಾಗಿಲ್ವಾ? ನಾನು ಬರ್ತಾ ಇದ್ದೆ ಅಲ್ವಾ ಎಂದು ಹೇಳಿದನು. ಅವನ ಧ್ವನಿಯಲ್ಲಿ ಭಯ ಸಂಪೂರ್ಣವಾಗಿ ಕಾಣಿಸುತ್ತಿತ್ತು. ರುದ್ರ ಅವನ ಮುಖದ ಮೇಲೆ ಕೈ ಇಟ್ಟು ನಿಧಾನವಾಗಿ ಹೇಳಿದನು, ಭಯಪಡಬೇಡವೋ, ನನಗೇನೂ ಆಗಿಲ್ಲ. ಏನೂ ಆಗಿಲ್ಲ ಅಂತ ನನಗೆ ಸಮಾಧಾನ ಮಾಡ್ತಾ ಇದೆಯಾ? ಇಷ್ಟೊಂದು ಏಟಾಗಿದೆ ನಿನಗೆ ಈ ಥರ ಆಗಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಸ್ವಲ್ಪ ಹೊತ್ತು ಮುಂಚೆ ತಾರ ಹೇಳಿದ್ಲು. ಅವಳು ಹೇಳಿದ ಮೇಲೆ ಗೊತ್ತಾಗಿದ್ದು. ಮುಂದೆ ಯಾವತ್ತಾದ್ರೂ ಈ ಥರ ತೊಂದರೆ ಆದರೆ ಮೊದಲು ನನಗೆ ಕಾಲ್ ಮಾಡು. ನಿನಗೇನಾದರೂ ಆದರೆ ನನಗೆ ತಡೆದುಕೊಳ್ಳೋಕ್ಕಾಗಲ್ಲ ಎಂದು ಹೇಳಿ ಶೌರ್ಯ ಅವನನ್ನು ಗಟ್ಟಿಯಾಗಿ ತಪ್ಪಿಕೊಂಡು ಅಳತೊಡಗಿದನು. ನನಗೆ ನಿನ್ನನ್ನು ಬಿಟ್ಟು ಯಾರೂ ಇಲ್ಲ ಕಣೋ. ಅವನ ಕಣ್ಣೀರು ನೋಡಿ ರುದ್ರನ ಕಣ್ಣುಗಳು ಮೃದುವಾದವು. ಅವನು ಶೌರ್ಯನ ಕಣ್ಣೀರು ಒರೆಸಿ, ನನಗೇನು ಆಗಲ್ಲ ಕಣೋ, ನಿನ್ನಂಥ ತಮ್ಮ ಇರಬೇಕಾದ್ರೆ ನಾನು 100 ವರ್ಷ ಬದುಕ್ತೀನಿ. ಇವರಿಬ್ಬರ ಬಾಂಧವ್ಯ ನೋಡಿ ಮೀರಾಳ ಕಣ್ಣುಗಳು ತುಂಬಿ ಬಂದವು. ಆದರೆ ಇಶಿಕಾ ಮಾತ್ರ ಒಳಗೊಳಗೆ ಹೊಟ್ಟೆ ಕಿಚ್ಚಿನಿಂದ ಉರಿಯತೊಡಗಿದಳು. ಅವಳು ನಾಟಕ ಮಾಡುತ್ತಾ ಮುಂದೆ ಬಂದಳು. ರುದ್ರ, ಈ ಥರ ಆಯಿತು ಅಂತ ನನಗಾದ್ರೂ ಹೇಳ್ಬಾರ್ದಾ? ನಿನ್ಗೆ ಈ ಥರ ಆಯಿತು ಅಂತ ನಾನು ಎಷ್ಟು ಗಾಬರಿ ಪಟ್ಟಿದ್ದೆ ಗೊತ್ತಾ? ಅವಳ ಮಾತು ಕೇಳಿದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ನಾನು ನಿನ್ನೆ ರಾತ್ರಿಯಿಂದ ಮನೆಯಲ್ಲಿ ಇಲ್ಲ ಅಂತ ನಿನ್ಗೆ ಗೊತ್ತಿಲ್ವಾ? ಆ ಪ್ರಶ್ನೆ ಕೇಳಿದ ಕ್ಷಣ ಇಶಿಕಾಳ ಮುಖ ಬಿಳಿಚಿಕೊಂಡಿತು. ಅದು ನೀನು ಇವಳ ರೂಮಲ್ಲಿ ಇರ್ತೀಯ ಅಂತ ಅಂದ್ಕೊಂಡೆ ಎಂದು ಇಶಿಕಾ ಸುಳ್ಳು ಹೇಳಿದಳು. ರುದ್ರ ಕೆಲ ಕ್ಷಣ ಅವಳನ್ನೇ ನೋಡಿದನು. ನಂತರ ಮತ್ತೆ ತನ್ನ ದೃಷ್ಟಿಯನ್ನು ಶೌರ್ಯನ ಕಡೆ ತಿರುಗಿಸಿದನು. ನೀನು ಟೆನ್ಷನ್ ತಗೋಬೇಡ ಕಣ, ನನಗೇನೂ ಆಗಲ್ಲ. ನಾನು ಯಾರಂತ ನಿನ್ಗೇನು ಗೊತ್ತಲ್ವಾ? ನೀನು ಯಾರು ಅಂತ ನನಗೆ ಗೊತ್ತು ಅಣ್ಣ. ಆದರೆ ನಿನಗೆ ಹೊಡೆದವರು ಯಾರು ಅಂತ ಗೊತ್ತಾಯ್ತಾ? ಅವರೇನಾದ್ರೂ ನನ್ನ ಕೈಗೆ ಸಿಕ್ಕರೆ ನಾನೇ ಅವ್ರನ್ನ ಸಾಯಿಸಿಬಿಡ್ತೀನಿ. ಅವನ ಕೋಪ ನೋಡಿ ರುದ್ರನ ಮುಖದಲ್ಲಿ ಸಣ್ಣ ನಗು ಮೂಡಿತು. ನೀನು ಏನು ಮಾಡೋಕ್ಕೆ ಹೋಗಬೇಡ, ನಾನು ಎಲ್ಲ ಎನ್ಕ್ವೈರಿ ಮಾಡಿಸ್ತೀನಿ. ಅಷ್ಟಕ್ಕೂ ಅವರ ಟಾರ್ಗೆಟ್ ನಾನಲ್ಲ, ಇವಳು ಎಂದು ಮೀರಾಳ ಕಡೆ ನೋಡಿದನು. ಆ ಮಾತು ಕೇಳಿದ ಕ್ಷಣ ಶೌರ್ಯನಿಗೆ ಶಾಕ್ ಆಯಿತು. ಆದರೆ ಇಶಿಕಾಳ ಹೃದಯ ಮಾತ್ರ ಭಯದಿಂದ ಜೋರಾಗಿ ಹೊಡೆದುಕೊಳ್ಳತೊಡಗಿತು. ಇವನಿಗೇನಾದರೂ ಈ ಕೆಲಸ ನಾನೇ ಮಾಡಿಸಿದ ಅಂತ ಗೊತ್ತಾಯ್ತಾ ಹೇಗೆ? ಶೌರ್ಯ ಗಾಬರಿಯಿಂದ ಮೀರಾಳ ಕಡೆ ತಿರುಗಿದನು. ಮೀರಾ, ಸಾರಿ ಅತ್ತಿಗೆ, ರೌಡಿಗಳು ನಿಮ್ಮ ಮೇಲೆ ಯಾಕೆ ಅಟ್ಯಾಕ್ ಮಾಡಿದ್ರು? ನಿಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ? ರುದ್ರ ತಕ್ಷಣ ಅವಳ ಕಡೆ ನೋಡಿ, ಅದನ್ನು ಇವಳೇ ಹೇಳಬೇಕು ಎಂದನು. ಮೀರಾ ಗಾಬರಿಯಿಂದ, ನನಗೆ ನಿಮ್ಮನ್ನು ಬಿಟ್ಟರೆ ಬೇರೆ ಯಾವ ಶತ್ರುಗಳೇ ಇಲ್ಲ ಎಂದು ಹೇಳಿಬಿಟ್ಟಳು. ಆ ಮಾತು ಕೇಳಿದ ಕ್ಷಣ ರುದ್ರನ ಹುಬ್ಬು ಮೇಲೇರಿತು. ಏನು, ನಾನಿನ ಶತ್ರುನಾ? ಮೀರಾ ತಕ್ಷಣ ಗಾಬರಿಯಾದಳು. ಇಲ್ಲ, ಅದು ಹಾಗಲ್ಲ, ಬಾಯಿ ತಪ್ಪಂತು. ಮನಸ್ಸಲ್ಲಿ ಇರೋದೇ ಬಾಯಿಗೆ ಬರೋದಲ್ವಾ ಎಂದು ರುದ್ರ ಅವಳನ್ನೇ ತಿಟ್ಟಿಸುತ್ತಾ ಹೇಳಿದನು. ಮೀರಾಳ ಮುಖ ಕೆಂಪಾಯಿತು. ಅಷ್ಟರಲ್ಲಿ ಶೌರ್ಯ ಮಧ್ಯೆ ಬಂದನು. ನೀವಿಬ್ರು ಜಗಳ ಮಾಡೋದನ್ನು ಸ್ವಲ್ಪ ನಿಲ್ಲಿಸಿ ಎಂದು ಹೇಳಿ ಮೀರಾಳ ಕಡೆ ತಿರುಗಿ, ಅತ್ತಿಗೆ, ಒಮ್ಮೆ ಚೆನ್ನಾಗಿ ಯೋಚನೆ ಮಾಡಿ. ನಿಮ್ಮಿಂದ ಯಾರಿಗಾದ್ರೂ ತೊಂದರೆ ಆಗಿದೆಯಾ? ಅಥವಾ ನಿಮ್ಗೆ ಯಾರಾದರೂ ಶತ್ರುಗಳಿದ್ದಾರಾ? ಮೀರಾ ನಿಧಾನವಾಗಿ ತಲೆ ಅಲ್ಲಾಡಿಸಿದಳು. ಇಲ್ಲ ಶೌರ್ಯ ಸರ್, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನನಗೆ ಯಾರು ಶತ್ರುಗಳಿಲ್ಲ. ಆದರೆ ಅವಳ ಉತ್ತರ ಕೇಳಿದ ರುದ್ರನ ಕಣ್ಣುಗಳು ಸಂಕುಚಿತವಾದವು. ಯಾಕಂದರೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು, ಇದು ಸಾಮಾನ್ಯ ಅಟ್ಯಾಕ್ ಅಲ್ಲ, ಯಾರೋ ಮೀರಾಳನ್ನು ಟಾರ್ಗೆಟ್ ಮಾಡಿ ಹೊಡೆಯಕ್ಕೆ ಬಂದಿದ್ದು ಅಂತ. ಮತ್ತು ಆ ವ್ಯಕ್ತಿ ಅವರ ಸುತ್ತಮುತ್ತ ಇರಬಹುದು ಎಂಬ ಅನುಮಾನ ರುದ್ರನ ಮನಸ್ಸಿನಲ್ಲಿ ಇನ್ನಷ್ಟು ಗಟ್ಟಿಯಾಗತೊಡಗಿತು.
ಅವನು ಶೌರ್ಯನ ಕಡೆ ನೋಡಿ, ಶೌರ್ಯ, ನೀನು ಇದನ್ನೆಲ್ಲ ತಲೆಗೆ ಹಾಕ್ಕೊಳ್ಬೇಡ, ನಾನು ಇದನ್ನೆಲ್ಲ ನೋಡ್ಕೋತೀನಿ. ಒಂದ್ಸಲ ಅಟ್ಯಾಕ್ ಮಾಡಿದವರು ಯಾರು ಅಂತ ಗೊತ್ತಿದ್ರೆ ಅವ್ರ ಗ್ರಾಚಾರ ಬಿಡಿಸ್ತೀನಿ. ರುದ್ರನ ಧ್ವನಿಯಲ್ಲಿ ಇದ್ದ ಕೋಪ ರೂಮಿನಲ್ಲಿದ್ದ ಎಲ್ಲರಿಗೂ ಅರ್ಥವಾಗುತ್ತಿತ್ತು. ಈ ರುದ್ರನ ಹೆಂಡತಿಯ ಮೈ ಮುಟ್ಟುವುದು ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದಾರೆ. ಆ ಮಾತು ಕೇಳಿದ ಕ್ಷಣ ಇಶಿಕಾಳ ಹೃದಯ ಭಯದಿಂದ ಜೋರಾಗಿ ಹೊಡೆದುಕೊಳ್ಳತೊಡಗಿತ್ತು. ಇವನಿಗೇನಾದ್ರೂ ಗೊತ್ತಾಯ್ತಾ ಅಥವಾ ಸುಮ್ಮನೆ ಮಾತಾಡ್ತಾ ಇದ್ದಾನ? ಅವಳು ಹೊರಗೆ ಶಾಂತವಾಗಿದ್ದರೂ ಒಳಗೊಳಗೆ ಭಯದಿಂದ ಬೆವರತೊಡಗಿದಳು. ಆದರೆ ಮೀರಾಳಿಗೆ ಮಾತ್ರ ಬೇರೆ ಭಾವನೆ ಆಗತೊಡಗಿತು. ರುದ್ರನ ಹೆಂಡತಿ ಎಂಬ ಪದ ಅವಳ ಕಿವಿಯಲ್ಲಿ ಮತ್ತೆ ಮತ್ತೆ ಪ್ರತಿಧ್ವನಿಸತೊಡಗಿತು. ಇಲ್ಲಿಯವರೆಗೂ ಅವನು ಅವಳನ್ನು ಹೆಸರಿನಿಂದ ಕರೆಯುತ್ತಿದ್ದ, ಕೋಪ ಮಾಡುತ್ತಿದ್ದ, ಆದೇಶ ಮಾಡುತ್ತಿದ್ದ. ಆದರೆ ಈಗ ರಾಜರೋಷವಾಗಿ ನನ್ನ ಹೆಂಡತಿ ಅಂತ ಹೇಳಿದನು. ಯಾಕೋ ಅವಳ ಹೃದಯ ವಿಚಿತ್ರವಾಗಿ ಹೊಡೆದುಕೊಳ್ಳತೊಡಗಿತು. ಅವಳು ತಕ್ಷಣ ಆ ಯೋಚನೆಯನ್ನು ದೂರ ತಳ್ಳಿದಳು. ಇಲ್ಲ, ಇದು ಕೇವಲ ಕೋಪದಲ್ಲಿ ಹೇಳಿದ ಮಾತು ಎಂದು ತನ್ನನ್ನು ತಾನೇ ಸಮಾಧಾನ ಮಾಡಿಕೊಂಡಳು. ಅಷ್ಟರಲ್ಲಿ ಶೌರ್ಯ ಮೀರಾಳ ಕಡೆ ನೋಡಿದವನು. ಅತ್ತಿಗೆ, ನೀವು ಮನೆಗೆ ಹೋಗಿ, ನಾನು ಅಣ್ಣನ ಜೊತೆ ಇರ್ತೀನಿ. ಆ ಮಾತು ಕೇಳಿದ ಕ್ಷಣ ಮೀರಾಳ ಮುಖದಲ್ಲಿ ಸಂತೋಷ ಮೂಡಿತು. ಒಂದು ಕ್ಷಣ ಅವಳಿಗೆ ವಿಹಾನ್ ನೆನಪಾದನು. ನನ್ನ ಮಗು ನಿನ್ನೆ ರಾತ್ರಿಯಿಂದ ನನ್ನನ್ನು ನೋಡಿಲ್ಲ, ತುಂಬ ಗಾಬರಿ ಪಟ್ಟಿರ್ಬೋದು. ಆ ಸಣ್ಣ ಬದಲಾವಣೆಯನ್ನು ರುದ್ರ ಗಮನಿಸಿದನು. ಅಷ್ಟರಲ್ಲಿ ಇಶಿಕಾ ಕೂಡ ಅವಕಾಶ ನೋಡಿಕೊಂಡು ಮುಂದೆ ಬಂದಳು. ಶೌರ್ಯ, ನೀನು ಮೀರಳನ್ನು ಕರೆದುಕೊಂಡು ಹೋಗು, ನಾನು ರುದ್ರನ ಜೊತೆಗಿರ್ತೀನಿ. ಆ ಮಾತು ಕೇಳಿದ ಕ್ಷಣ ರುದ್ರನ ಮುಖ ಗಟ್ಟಿಯಾಯಿತು. ಅವನಿಗೆ ತಕ್ಷಣ ಅರ್ಥವಾಯಿತು, ಮೀರಾ ಶೌರ್ಯನ ಜೊತೆ ಮನೆಗೆ ಹೋಗ್ತಾಳೆ. ಮುಂದಿನ ಕ್ಷಣ ಅವನು ನೇರವಾಗಿ ಹೇಳಿದನು, ಏನು ಬೇಕಾಗಿಲ್ಲ, ನೀವಿಬ್ರು ಹೊರಡಿ, ಇವಳು ಇಲ್ಲೇ ಇದ್ದು ನನ್ನನ್ನು ನೋಡ್ಕೊಳ್ತಾಳೆ. ಆ ಮಾತು ಕೇಳಿದ ಕ್ಷಣ ಮೀರಾ, ಶೌರ್ಯ ಮತ್ತು ಇಶಿಕಾ ಮೂವರು ಕೂಡ ಅವನ ಕಡೆ ನೋಡಿದರು. ಅಷ್ಟಕ್ಕೂ ಒಂದಿನ ಮಾತ್ರ ನಾನು ಇಲ್ಲಿರೋದು, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ಶೌರ್ಯ, ನೀನು ಆಫೀಸ್ಗೆ ಹೋಗು, ನಾನು ಬರೋಕ್ಕಾಗಲ್ಲ. ಇನ್ನೆರಡು ದಿವಸ ನೀನೇ ಎಲ್ಲ ನೋಡ್ಕೊಳ್ಬೇಕು. ಇನ್ನು ನೀವಿಬ್ರು ಹೊರಡಿ. ಅಲ್ಲ ಅಣ್ಣ, ನಾನು ಹೇಳಿದೆ ಅಲ್ವಾ, ಆಫೀಸಿಗೆ ಹೋಗು, ಅಲ್ಲಿ ಸಾಕಷ್ಟು ಕೆಲಸ ಇರುತ್ತೆ. ಹೋಗು ಅಂದರೆ ಹೋಗ್ಬೇಕು ಅಷ್ಟೇ, ನಡೀರಿ. ರುದ್ರನ ಧ್ವನಿಯಲ್ಲಿದ್ದ ಆದೇಶ ಕೇಳಿ ಶೌರ್ಯ ಮೌನವಾದನು. ಅಣ್ಣನಿಗೆ ಎದುರು ಮಾತನಾಡುವ ಅಭ್ಯಾಸ ಅವನಿಗೆ ಇರಲಿಲ್ಲ. ಸರಿ ಅಣ್ಣ, ಸಂಜೆ ಮತ್ತೆ ಬರ್ತೀನಿ. ಏನು ಬೇಕಾಗಿಲ್ಲ, ನಾನೇ ನಾಳೆ ಬರ್ತೀನಿ, ನೀನು ಆಫೀಸ್ ಕಡೆ ಗಮನ ಕೊಡು. ಸರಿ ಅಣ್ಣ ಎಂದು ಹೇಳಿ ಅವನು ನಿಧಾನವಾಗಿ ಹೊರಟನು. ಇಶಿಕಾಳಿಗೆ ಮಾತ್ರ ಕೋಪ ನೆತ್ತಿಗೇರಿತು. ಅದೇನು ಆಸೆ ಇವಳ ಜೊತೆ ಇರಕ್ಕೆ, ನನ್ನನ್ನೇ ಹೊರಗೆ ಕಳಿಸ್ತಾನೆ. ಆದರೂ ಅವಳು ನಗುವ ಮುಖ ಮಾಡಿಕೊಂಡು, ರೆಸ್ಟ್ ಮಾಡಿ ರುದ್ರ, ಸಂಜೆ ಮತ್ತೆ ಬರ್ತೀನಿ ಎಂದು ಹೇಳಿ ಅವಳು ಕೂಡ ಹೊರಗೆ ಹೊರಟಳು. ಹೊರಗೆ ಹೋಗುತ್ತಿದ್ದಂತೆ ಅವಳ ಮುಖ ಕೋಪದಿಂದ ವಿಕಾರವಾಯಿತು. ಒಳ್ಳೇದೇ ಆಯ್ತು ಬಿಡು, ಇವ್ ಸೇವೆ ಯಾರು ಮಾಡ್ತಾರೆ, ನನ್ನ ಕೈಲಂತೂ ಆಗಲ್ಲ. ಆದರೆ ಮೀರಾ ರುದ್ರ ಒಟ್ಟಿಗೆ ಇದ್ದಷ್ಟು ನನಗೆ ಅಪಾಯ ಅಂತ ಅಂದುಕೊಳ್ಳುತ್ತಾ ಶೌರ್ಯನ ಹಿಂದೆ ಹೊರಟಳು. ಇತ್ತ ರೂಮ್ ಒಳಗೆ ಬಾಗಿಲು ಮುಚ್ಚಿದ ಶಬ್ದ ಕೇಳುತ್ತಿದ್ದಂತೆ ರುದ್ರ ತೃಪ್ತಿಯಿಂದ ಹಾಸಿಗೆ ಮೇಲೆ ಒರಗಿಕೊಂಡನು. ಮೀರಾ ಮಾತ್ರ ಅವನ ಕಡೆ ನೋಡಿ, ನನಗೆ ಮನೆಗೆ ಹೋಗಬೇಕಿತ್ತು. ಆ ಮಾತು ಕೇಳಿದ ಕ್ಷಣ ರುದ್ರನ ತುಟಿಗಳ ಮೇಲಿದ್ದ ನಗು ನಿಧಾನವಾಗಿ ಮಾಯವಾಯಿತು. ಯಾಕೆ, ನನ್ನ ಜೊತೆ ಇರಕ್ಕಾಗಲ್ವಾ? ರುದ್ರನ ಮಾತು ಕೇಳಿ ಮೀರಾ ತಲೆ ತಗ್ಗಿಸಿಕೊಂಡಳು. ಹಾಗಲ್ಲ ಸರ್, ವಿಹಾನ್ ನನ್ನನ್ನು ಬಿಟ್ಟು ಯಾವತ್ತೂ ಒಬ್ಬನೇ ಇದ್ದವನಲ್ಲ. ನಿನ್ನೆ ರಾತ್ರಿಯಿಂದ ನನ್ನನ್ನು ನೋಡಿಲ್ಲ, ಅವನು ತುಂಬ ಗಾಬರಿ ಪಟ್ಟಿರ್ತಾನೆ. ಅವಳ ಧ್ವನಿಯಲ್ಲಿ ಇದ್ದ ತಾಯಿಯ ಕಾಳಜಿ ಕೇಳಿ ರುದ್ರ ಕೆಲ ಕ್ಷಣ ಮೌನವಾದನು. ನಂತರ ನಿಧಾನವಾಗಿ ಹೇಳಿದನು, ಇವತ್ತು ಒಂದಿನ ತಾನೆ, ನಾಳೆಯಿಂದ ಅವನ ಜೊತೆಗೆ ನೀರು. ರುದ್ರನ ಮಾತು ಕೇಳಿದ ಕ್ಷಣ ಮೀರಾಳ ಮನಸ್ಸಿಗೆ ಯಾಕೋ ನಿರಾಸೆಯಾಯಿತು. ಅವಳ ಮುಖದಲ್ಲಿ ಮೂಡಿದ ಆ ಸಣ್ಣ ಬೇಸರವನ್ನು ರುದ್ರ ಗಮನಿಸಿದನು. ಇವಳನ್ನು ಈಗ ಮನೆಗೆ ಕಳಿಸಿದ್ರೆ ಮತ್ತೆ ಶೌರ್ಯನ ಜೊತೆ ಮಾತಾಡ್ಕೊಂಡಿರ್ತಾಳೆ. ಶೌರ್ಯ ಈಗಾಗಲೇ ಅವಳ ಬಗ್ಗೆ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದ್ದಾನೆ. ರುದ್ರನ ಮುಖ ಗಟ್ಟಿಯಾಯಿತು. ಇಲ್ಲ, ಶೌರ್ಯ ಇವಳಿಗೆ ಹತ್ತಿರ ಆಗಬಾರ್ದು, ಅದಕ್ಕೋಸ್ಕರ ಇವಳು ನನ್ನ ಜೊತೆಗೇನೆ ಇರಬೇಕು. ಆ ಯೋಚನೆ ಬಂದ ತಕ್ಷಣ ಅವನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಮೀರಾಳ ಕಡೆ ನೋಡಿದವನು, ಮೀರಾ,
ನಾಳೆ ಡಿಸ್ಚಾರ್ಜ್ ಆದಮೇಲೆ ಡಾಕ್ಟರ್ ಕಂಪ್ಲೀಟ್ ರೆಸ್ಟ್ ಮಾಡಬೇಕಂತ ಹೇಳಿದ್ದಾರೆ. ಅದಕ್ಕೆ ಕೆಲವು ದಿನ ನೀನು ನನ್ನ ಹತ್ರ ಇರಬೇಕಾಗುತ್ತೆ. ಮೀರಾ ಆಶ್ಚರ್ಯದಿಂದ ಅವನ ಕಡೆ ನೋಡಿದಳು. ನಾನು? ಹೌದು, ನೀನೇ. ಯಾಕಂದರೆ ನನ್ನ ಔಷಧಿ, ನನ್ನ ಊಟ, ನನ್ನ ಡ್ರೆಸ್ಸಿಂಗ್ ಇವೆಲ್ಲ ನೀನೇ ನೋಡ್ಕೊಳ್ಬೇಕು. ಅದನ್ನು ನರ್ಸ್ ಕೂಡ ಮಾಡ್ತಾರೆ ಎಂದು ಮೀರಾ ನಿಧಾನವಾಗಿ ಹೇಳಿದಳು. ರುದ್ರ ತಕ್ಷಣ ಹುಬ್ಬು ಮೇಲೆ ಏರಿಸಿದನು. ಅಂದರೆ ನನ್ನ ನರ್ಸ್ ಹತ್ರ ಬಿಟ್ಟು ಹೋಗ್ಬೇಕಂತ ಇದೆಯಾ? ಅದು ಹಾಗಲ್ಲ. ಹಾಗೂ ಇಲ್ಲ ಹೀಗೂ ಇಲ್ಲ. ನಾನು ಹೇಳಿದ ಮೇಲೆ ಮುಗೀತು, ದೂಸರ ಮಾತೇ ಇಲ್ಲ. ಅಷ್ಟು ಹೇಳಿದ ಮೇಲೆ ಅವನ ಮುಖದಲ್ಲಿ ತೃಪ್ತಿಯ ನಗು ಮೂಡಿತು. ಮೀರಾಳಿಗೆ ಮಾತ್ರ ಏನು ತಪ್ಪಾಗಿದೆ ಅಂತ ಅನ್ನಿಸತೊಡಗಿತು. ಯಾಕೆಂದರೆ ರುದ್ರನ ಗಾಯಗಳಿಗಿಂತ ಹೆಚ್ಚಾಗಿ ಅವನ ಹಕ್ಕು ಮತ್ತು ವ್ಯಾಮೋಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಅಷ್ಟರಲ್ಲಿ ನರ್ಸ್ ಒಳಗೆ ಬಂದು ರುದ್ರನ ಗಾಯಕ್ಕೆ ಡ್ರೆಸ್ಸಿಂಗ್ ಮಾಡಿ ಮುಗಿಸಿದರು. ನಂತರ ಮೀರಾಳ ಕಡೆ ತಿರುಗಿ ಹೇಳಿದರು, ಮೇಡಮ್, ಈಗ ಅವ್ರ ಬಾಡಿನ ಕ್ಲೀನ್ ಮಾಡಬೇಕು. ಅವ್ರ ಶರ್ಟ್ ಮತ್ತು ಪ್ಯಾಂಟ್ ತೆಗೀರಿ. ಆ ಮಾತು ಕೇಳಿದ ಕ್ಷಣ ಮೀರಾಳಿಗೆ ಒಂದು ಕ್ಷಣ ಶಾಕ್ ಆಯಿತು. ಏನು ನೋಡ್ತಾ ಇದ್ದೀರಾ? ನೀವು ಅವ್ರು ಹೇಳ್ತಿದ್ದಾನೆ, ಮತ್ತೆ ಈ ರೀತಿ ನೋಡ್ತೀರಾ? ಮೈಯೆಲ್ಲ ಬಟ್ಟೆಯಿಂದ ಒರೆಸ್ಬೇಕು ಎಂದು ನರ್ಸ್ ಮತ್ತೆ ಹೇಳಿದರು. ಅಷ್ಟರಲ್ಲಿ ರುದ್ರ ನರ್ಸ್ ಕಡೆ ನೋಡಿ ಹೇಳಿದನು, ಸಿಸ್ಟರ್, ನೀವು ನನ್ನ ಮೈ ಒರೆಸ್ತೀರಾ? ಹೌದು, ಮತ್ತೆ ಯಾರು ಮಾಡ್ತಾರೆ? ನನ್ನ ಡ್ಯೂಟಿ ನಾನು ಮಾಡಬೇಕಲ್ವಾ ಎಂದು ನರ್ಸ್ ಸಹಜವಾಗಿ ಉತ್ತರಿಸಿದರು. ಮುಂದಿನ ಕ್ಷಣ ರುದ್ರ ನರ್ಸ್ ಕೈಯಲ್ಲಿದ್ದ ಬಟ್ಟೆಯನ್ನು ತೆಗೆದುಕೊಂಡನು. ಸಿಸ್ಟರ್, ನೀವೀಗ ಹೊರಡಿ, ಮಿಕ್ಕಿದ ಕೆಲಸ ಇವಳು ಮಾಡ್ತಾಳೆ. ಆ ಮಾತು ಕೇಳಿದ ಕ್ಷಣ ಮೀರಾಳ ಕಣ್ಣುಗಳು ದೊಡ್ಡದಾದವು. ನಾನು? ಅವಳು ಗಾಬರಿಯಿಂದ ರುದ್ರನ ಕಡೆ ನೋಡಿದಳು. ರುದ್ರ ಮಾತ್ರ ತುಂಟನಾಗಿ ಬೀರುತ್ತಿದ್ದನು. ನರ್ಸ್ ತುಸು ನಕ್ಕು, ಸರಿ, ಹಾಗಾದ್ರೆ ನೀಟಾಗಿ ಕ್ಲೀನ್ ಮಾಡಿ ಮೇಡಮ್ ಎಂದು ಹೇಳಿ ಹೊರಗೆ ಹೋದರು. ಡೋರ್ ಮುಚ್ಚಿದ ಶಬ್ದ ಕೇಳುತ್ತಿದ್ದಂತೆ ರೂಮಿನಲ್ಲಿ ವಿಚಿತ್ರ ಮೌನ ಆವರಿಸಿತು. ಒಂದು ಕಡೆ ಗಾಬರಿಯಿಂದ ಕೆಂಪಾದ ಮೀರಾ, ಇನ್ನೊಂದು ಕಡೆ ಖುಷಿ ಪಡುತ್ತಿದ್ದ ರುದ್ರ. ಅವಳ ಕಡೆ ನೋಡಿದ ಅವನು, ಸಿಸ್ಟರ್ ಹೇಳಿದ ಕೇಳಿಸಿತಲ್ವಾ? ಬೇಗ ನನ್ನ ಮೈಯೆಲ್ಲ ಒರೆಸು. ನಾನು ಹೇಗೆ ಎಂದು ಮೀರಾ ಸಂಕೋಚ ಪಟ್ಟುಕೊಂಡಳು. ನಾನು ಹೇಗೆ ಅಂದರೆ ಕೈಯಲ್ಲಿ ಒರೆಸು. ಯಾಕೆ, ನನ್ನ ನೋಡಿದ್ರೆ ಭಯ ಆಗುತ್ತಾ? ಬೇಗ ಬಂದು ಒರೆಸು ಎಂದು ಹೇಳಿದಾಗ ಮೀರಾಳ ಹೃದಯ ಚೂರಾಗಿ ಹೊಡೆದುಕೊಳ್ಳತೊಡಗಿತು. ಅವಳು ನಿಧಾನವಾಗಿ ಅವನ ಹತ್ತಿರ ಬರತೊಡಗಿದಳು. ಅಷ್ಟರಲ್ಲಿ ಕತೆ ಮುಂದುವರಿಯಿತು. ರುದ್ರ ಮತ್ತು ಮೀರಾಳ ನಡುವಿನ ಸನಿಹ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ. ಆದರೆ ಈ ಪ್ರೀತಿಯ ಹಿಂದೆ ಇನ್ನೂ ಎಷ್ಟು ರಹಸ್ಯಗಳು ಅಡಗಿವೆ? ಇಶಿಕಾಳ ಮುಂದಿನ ಕುತಂತ್ರ ಏನು? ಮೀರಾಳ ಜೀವನದಲ್ಲಿ ಇನ್ನೇನು ಬಿರುಗಾಳಿ ಬೀಸಲಿದೆ? ಮತ್ತು ರುದ್ರನ ಹೃದಯದಲ್ಲಿ ಅರಳುತ್ತಿರುವ ಈ ಪ್ರೀತಿ ನಿಜವಾಗಿಯೂ ಅವನನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತಾ? ಇವೆಲ್ಲದರ ಉತ್ತರ ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.